ನೋಡ್ತಾ ಇದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಒಂದು ಅತ್ಯದ್ಭುತ ಕಲಾವಿದ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಅಶ್ವಥ್ ನೀನಾಸಂ ಅವರು. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಬೇಸ್ ವಾಯ್ಸೇ ನನಗಿಷ್ಟ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳುವುದಾದರೆ ಎಷ್ಟು ವರ್ಷದಿಂದ ಶುರು ಮಾಡಿದ್ದು ಅಂತ? ಆ್ಯಕ್ಚುಲಿ ನಾನು ಶುರು ಮಾಡಿ ಒಂದು 22-23 ವರ್ಷ ಆಯಿತು. ನಾನು ಮೊದಲು ಬಂದದ್ದು ಕಿರುತೆರೆಯಿಂದ, ಆಮೇಲೆ ಮಧ್ಯ ಸಿನಿಮಾಗಳು ಮಾಡಿದೆ. ಮುಂಗಾರು ಮಳೆ ಆದಮೇಲೆ ಕಂಪ್ಲೀಟ್ ಸಿನಿಮಾ ಕಡೆ ಬಂದೆ. ಇವಾಗ ಮಧ್ಯ ಚಾನಲ್ ಅವ್ರ ಬೇಡಿಕೆ ಅಥವಾ ಕ್ಯಾರೆಕ್ಟರ್ ಡಿಮ್ಯಾಂಡ್ಸ್ ಅಥವಾ ಪ್ರೊಡಕ್ಷನ್ ಹೌಸ್ ಡಿಮ್ಯಾಂಡ್ ಮೇಲೆ ಮಧ್ಯ ಹೋಗಿ ಸೀರಿಯಲಲ್ಲಿ ಇಂಪಾರ್ಟೆಂಟ್ ರೋಲ್ಸ್ ಇದ್ದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಅದು ಯೂಶುವಲ್ ಸಿನಿಮಾಗಳು ನಡೀತಿದೆ. ಓಕೆ ಸರ್, ಈಗ ಇವತ್ತು ಶಬರಿ ಸಿನಿಮಾದ ಟೀಸರ್ ಕೂಡ ಬಿಡುಗಡೆ ಆಯಿತು. ಈ ಸಿನಿಮಾದಲ್ಲಿ ಏನು ಪಾತ್ರ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳುವುದಾದರೆ? ಶಬರಿನಲ್ಲಿ ಒಂದು ಕೀ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಈ ಹೀರೋನ ಫಾದರ್, ಅಂದರೆ ತುಂಬ ಎಮೋಷನಲ್ ಡ್ರಾಮಾ ಇದೆ. ಒಂದು ಬಡತನದ ಕುಟುಂಬ, ಅವನು ಬೇಟೆ ಮಾದಪ್ಪ ಅಂತ ಒಂದು ಕ್ಯಾರೆಕ್ಟರ್, ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಆಮೇಲೆ ಶ್ರೀ ಅವ್ರ ಜೊತೆ ಯಾವ ಪಾತ್ರ ಕೊಟ್ಟರು ಮಾಡ್ಬೋದು. ಅವ್ರದ್ದು ನಾನು ಒಂದು ಕಂಟಿನ್ಯೂಸ್ ಆಗಿ ಅವ್ರದ್ದು ಯಾವುದೂ ಸಿನಿಮಾ ಮಿಸ್ ಆಗೇ ಇಲ್ಲ ನನಗೆ. ಅವರು ನಾನು ಅಷ್ಟು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೊಂದು ಪ್ರೀತಿಸ್ತೀನಿ. ನಮ್ಮಿಬ್ಬರಿಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಅವರು ಪ್ರತಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಮೊದಲೇ ಫೋನ್ ಮಾಡ್ತಾರೆ, ಸರ್ ಈ ಥರದೊಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ. ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದು, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಎಮೋಷನಲಿ ತುಂಬ ಟಚ್ ಆಗುತ್ತೆ ಈ ಪಾತ್ರ. ಸರ್, ನೀವು ರಂಗಭೂಮಿ ಕಲಾವಿದರು ಹೌದು. ಸೊ ಆ ರಂಗಭೂಮಿ ಜರ್ನಿ ಬಗ್ಗೆ ಹೇಳೋದಾದರೆ, ಒಬ್ಬ ನಟನಿಗೆ ರಂಗಭೂಮಿ ಅನ್ನುವಂಥದ್ದು ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಆ್ಯಸ್ ಅ ನಟನಾಗಿ? ನಟನೆ ಆಗಲಿ, ಜೀವನ ಆಗಲಿ, ಅಥವಾ ಇನ್ನೊಂದು ಯಾವುದೇ ಬಿಸ್ನೆಸ್ ಆಗಲಿ, ಅದಕ್ಕೊಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಅನ್ನೋದು ಬೇಕಾಗುತ್ತೆ. ಹಾಗೆ ನಟನೆಯ ಮತ್ತು ಭಾಷೆಯ ಸಂಸ್ಕಾರ ಆಗೋದು ರಂಗಭೂಮಿನಲ್ಲಿ. ಮತ್ತು ಯಾವುದೋ ವಸ್ತುನಿಷ್ಠ ಸ್ಥಿತಿಯನ್ನು ಎದುರಿಸೋದಕ್ಕೆ ಸಿದ್ಧತೆ ಆಗೋದು ರಂಗಭೂಮಿನಲ್ಲಿ. ನೀವೊಂದು ಮಾನಸಿಕ ಸಿದ್ಧತೆ ಬೇಕಲ್ಲ ನಿಮಗೆ, ಅದು ರಂಗಭೂಮಿನಲ್ಲಿ ತಯಾರಾಗುತ್ತೆ. ಹಂಗಾಗಿ ರಂಗಭೂಮಿ ನಟನ ಮಾಧ್ಯಮ, ಹಂಗಾಗಿ ಅದು ಅಲ್ಲಿ ನಿಮಗೆ ಸಾಹಿತ್ಯ ಕೂಡ ಅದು ಮೀಡಿಯಾ ಆಗಿ ಬಳಕೆ ಆಗುತ್ತೆ. ಮತ್ತು ಅಭಿವ್ಯಕ್ತಿ ಮತ್ತು ನಮಗೆ ಸಮಾಜದ ಸುತ್ತ ಏನು ನಡೀತಿದೆ ಅಂತ ಅದನ್ನು ಗ್ರಹಿಸಿ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆ ಬದುಕೋದು ನಮಗೆ ಭಾಳ ಮುಖ್ಯವಾಗಿ ರಂಗಭೂಮಿ ಕಲಿಸ್ಕೊಡುತ್ತೆ. ನೀವು ಮಾತಾಡ್ತಾನೆ ನಿಮ್ಮ ಒಂದು ಸಾಹಿತ್ಯ ಅಥವಾ ನಿಮ್ಮ ಭಾಷೆಯ ಹಿಡಿತ ಗೊತ್ತಾಗುತ್ತೆ. ಪುಸ್ತಕಗಳನ್ನು ಓದ್ತಿರೋ ಹವ್ಯಾಸ ಇದೆಯಾ? ಹೌದು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಮೊದಲೆಲ್ಲ ತುಂಬ ಓದ್ತಾ ಇದ್ದೆ. ಆದರೂ ಈಗ ಕೇಳಿಸ್ಕೊಳ್ತೀನಿ ಕುಕು FM ಅಲ್ಲಿ ಅಥವಾ ಬೇರೆ ಅಥವಾ ಎಲ್ಲ ಚಿಂತನ ಮಂಥನ ಕಾರ್ಯಕ್ರಮಗಳು ನಡೆದಾಗ, ಪುಸ್ತಕ ಸಂತೆಗಳಾದಾಗ ನಾನೇ ಸ್ವತಃ ಹೋಗ್ತೀನಿ, ಹೋಗಿ ಅಲ್ಲಿ ಬೇರೆಯವ್ರ ಜೊತೆ ಚರ್ಚೆ ಮಾಡ್ತೀನಿ. ಆಮೇಲೆ ನನಗೆ ಓದೋದಕ್ಕಿಂತ ಹೆಚ್ಚಾಗಿ ಚರ್ಚೆಗಳು ಮತ್ತು ಸೆಮಿನಾರ್ಗಳಲ್ಲಿ ಭಾಗವಹಿಸ್ತೀನಿ. ಮತ್ತು ವಸ್ತುನಿಷ್ಠವಾಗಿ ಏನು ನಡೀತಾ ಅದನ್ನು ಗಮನಿಸ್ತೀನಿ, ಅದನ್ನು ನಾನು ಚಿಂತನೆ ಮಂಥನ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ಒಲವಿದೆ ನನಗೆ. ಓಕೆ ಸರ್, ಆ್ಯಸ್ ಅ ಆ್ಯಕ್ಟರ್ ಎಲ್ಲ ಕ್ಯಾರೆಕ್ಟರ್ಗಳನ್ನು ನಿಭಾಯಿಸಬೇಕಾಗಿರುವಂಥ ಜವಾಬ್ದಾರಿ. ನಾನು ನಿಮ್ಮನ್ನು ನೋಡಿದಾಗ ಎಲ್ಲ ಕ್ಯಾರೆಕ್ಟರ್, ತಂದೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟ್ರು ಎಲ್ಲದಕ್ಕೂ ಸೂಟ್ ಆಗ್ತೀರಾ. ಸೊ ಆ ಭಾವನಾತ್ಮಕತೆಯನ್ನು ತೊಡಗಿಸಿಕೊಳ್ಳೋದು ಹೇಗೆ ಅಂತ? ಆ್ಯಕ್ಚುಲಿ ನನಗೆ ಇದರಲ್ಲಿ ಒಂದು ಹೇಳಬೇಕಂದ್ರೆ, ನನಗೆ ಎಲ್ಲ ನಟರಿಗಿಂತ ಬಾಲಕೃಷ್ಣ ಅವ್ರು ಭಾರಿ ಇಷ್ಟ ಆಗ್ತಾರೆ. ನಾನು ಯಾಕೆ ಇನ್ಸ್ಪೈರ್ ಆದವರಿಂದ ಅಂದರೆ, ಮತ್ತು ನನ್ನ ಗುರುಗಳು ಚಿದಂಬರರಾವ್ ಜಂಬೆ ಹೇಳ್ತಿದ್ರು, ನಟರಾದವ್ರು ಎಲ್ಲ ಥರ ಪಾತ್ರ ಮಾಡಬೇಕು ಅಂತ. ಅದು ಹೇಗೆ ಸಾಧ್ಯ ಅಂತ ನನ್ನ ತುಂಬ ಚಿಕ್ಕ ವಯಸ್ಸಲ್ಲ ಗೊತ್ತಿರಲಿಲ್ಲ, ಪ್ರಯತ್ನ ಮಾಡ್ತಾ ಹೋದೆ. ನನಗೆ ಇಂಡಸ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಹುಶಃ ಒಬ್ಬ ನಟನನ್ನು ಒಬ್ಬ ಖಳನಾಯಕನಾಗಿ, ಒಬ್ಬ ದೈವಿಕ ಪಾತ್ರದಲ್ಲಿ ಕಾಮಿಡಿಯನ್ನಾಗಿ, ಮತ್ತು ಒಬ್ಬ ಎಮೋಷ್ನಲ್ ಕ್ಯಾರೆಕ್ಟರ್ಸ್ ಆಗಿ, ಒಬ್ಬ ರೈತನಾಗಿ. ಆ್ಯಕ್ಚುಲಿ ನನಗೆ ಬೇಕಾದಷ್ಟು ಎಮೋಷನಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸ್ಟೇಟ್ ಅವಾರ್ಡ್ ಬಂದಿದ್ದೆ ನಾನು ಒಬ್ಬ ರೈತನ ಪಾತ್ರ ಮಾಡಿದ್ದಕ್ಕೆ. ಹಾಗಾಗಿ ಆ ಥರ ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಅಲ್ಲಿ ಸಕ್ಸಸ್ಗಳು ಕಂಡೆ. ಹಂಗಾಗಿ ನಾನು ಆ ದಿಸೆಯಲ್ಲೇ ಸಾಗೋದಕ್ಕೆ ಪ್ರಯತ್ನ ಪಡ್ತೀನಿ. ಅಥವಾ ಬರೀ ವಿಲನ್ ಅಂತನೋ, ಬರೀ ಕಾಮಿಡಿ ಅಂತನೋ ಇಲ್ಲ, ಎಲ್ಲವೂ ಮಾಡಬೇಕು. ಅಂದರೆ ನನಗೆ ಈಗ ನೀವು ಎಲ್ಲ ಬರ್ತಾರೆ ಸಾಲು ಸಿನಿಮಾಗಳಲ್ಲಿ ನೋಡಿ, ಪ್ರತಿಯೊಂದು ಪಾತ್ರವೂ ಭಿನ್ನವಾಗಿದೆ. ಒಂದು ಸಿನಿಮಾಗೆ ಸಂಬಂಧ ಇಲ್ಲ. ಅದನ್ನು ಹೇಗೆ ತಯಾರಿ ಮಾಡ್ಕೋತೀರಿ ಸರ್ ಅಂತ? ತುಂಬ ಹೋಮ್ವರ್ಕ್ ಮಾಡ್ತೀನಿ ಮೇಡಮ್. ಫಸ್ಟು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ನೆಕ್ಸ್ಟು ಮೇಕಪ್ ಆ್ಯಂಡ್ ಗೆಟಪ್ಸು, ಹೇರ್ ಸ್ಟೈಲ್ ಹೆಂಗಿರಬೇಕು, ಮೇಕಪ್ ಹೆಂಗಿರಬೇಕು, ಭಾವಾಭಿವ್ಯಕ್ತಿ ಹೆಂಗಿರಬೇಕು, ಅವ್ನಿಗೊಂದು ಮ್ಯಾನ್ರಿಸಮ್ ಇರಬೇಕಾ ಬೇಡವಾ, ಅಥವಾ ಅವ್ನು ಯಾವ ರೀತಿ ಭಾಷೆ ಬೆಳೆಸ ಚೆನ್ನಾಗಿರುತ್ತೆ, ಉತ್ತರ ಕರ್ನಾಟಕ ಭಾಷೆನ ಅಥವಾ ಚಾಮರಾಜನಗರ ಭಾಷೆನ ಅಥವಾ ಮಂಗಳೂರು ಭಾಷೆನ, ಅಥವಾ ಯಾವ ಥರದ ಭಾಷೆ ಇರಬೇಕು, ನಾನು ಮಾತಾಡಬೇಕಾದ್ರೆ ತುಂಬ ದೀರ್ಘ ಅಕ್ಷರಗಳನ್ನೆಲ್ಲ ಒತ್ತಿ ಮಾತಾಡಬೇಕಾ ಅಥವಾ ಸರಳವಾಗಿ ಮಾತಾಡಬೇಕಾ, ಅವ್ನ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಅವ್ನು ಬಗ್ಗಿರಬೇಕಾ ಎದ್ದಿರಬೇಕಾ, ಅವ್ನ ನಡವಳಿಕೆಗಳು, ಆಂಗಿಕ ಚೇಷ್ಟೆಗಳು, ಇದನ್ನೆಲ್ಲ ತುಂಬ ಹೋಮ್ವರ್ಕ್ ಮಾಡಿಕೊಂಡೇ ಸೆಟ್ಟಿಗೆ ಬರ್ತೀನಿ ಮೇಡಮ್. ನಾನು ಹಾಗೆ ಯಾವತ್ತೂ ಬರೋದಿಲ್ಲ. ಹೊಸ ನಟರಿಗೆ ಏನು ಒಂದು ಟಿಪ್ಸನ್ನು ಕೊಡೋದಾದರೆ ಏನಾದರೂ ಹೇಳ್ತೀರಾ? ನಿರಂತರ ಕಲಿಕೆ ಅಷ್ಟೇ, ಗಮನಿಸೋದು, ಅಬ್ಸರ್ವೇಷನ್ನು, ಪರ್ಸೆಪ್ಷನ್ನು, ಗ್ರಹಿಸಿ ಅದನ್ನು ಮಂಥನ ಚಿಂತನೆ ಮಾಡ್ಕೊಳ್ತಾ ಇದ್ದರೆ ಒಬ್ಬ ನಟ ಬೆಳೆಯೋದು. ಹೇಗೆ ನೀವು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳಿರುತ್ತೋ ಹಾಗೆ ನಟ ಕೂಡ ಎವ್ರಿಡೇ ಅಪ್ಡೇಟ್ ಆಗಬೇಕು. ನಾನು ಒಂದು ಸಿನಿಮಾ ಮಾಡಿ ಗೆದ್ದುಬಿಟ್ಟೆ, ನಾನು ಬೀಗೋದು ಬಾಗೋದು ಅದೆಲ್ಲ ಔಟ್ ಆಫ್ ದಿ ಟೆಕ್ಸ್ಟ್, ಅದೆಲ್ಲ ಏನೂ ಉಪಯೋಗ ಬರೋಲ್ಲ. ನಿಜವಾದ ನಟರೆಲ್ಲ ತುಂಬ ನೋಡಿ, ತುಂಬ ಗಂಭೀರವಾಗಿರ್ತಾರೆ, ಅವ್ರು ಬೇರೆ ಥರದ ಗಮನಿಸೋದ್ರಿರ್ತಾರೆ. ನೀವು ಎಷ್ಟು ಸಿನಿಮಾ ಮಾಡ್ತೀರೋ, ಕಡಿಮೆ ಸಿನಿಮಾ ಮಾಡ್ತಾರೆ, ದಟ್ಸ್ ನಾಟ್ ಅ ಮ್ಯಾಟ್ರ್. ಬಟ್ ನೀವು ಎಷ್ಟು ಸೆನ್ಸಿಬಲ್ ಆಗಿ ಮಾಡ್ತೀರಾ ಅದು ಬಹಳ ಮುಖ್ಯ ಆಗುತ್ತೆ. ಗ್ರಹಿಸೋದು ಮತ್ತು ಅದನ್ನು ಚಿಂತನ ಮಂಥನ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ತಾ ಅನುಭವವೇ ಒಂದು ದೊಡ್ಡ ಇದಾಗಿ ಬೆಳೀತದೆ. ಅದು ಭಾಳ ಮುಖ್ಯ.
ವೆರಿ ಟ್ರೂ. ಸರ್ ಒಂದು ನೀವು ಇದ್ದೀರಾ ಅಂತಂದರೆ ನಾನು ಒಂದು ಯಾವುದಾದ್ರೂ ಒಂದು ಡೈಲಾಗ್ ನೆನಪಿದೆಯಾ ಸರ್? ಯಾವುದಾದ್ರೂ ರಂಗಭೂಮಿದಾಗಲಿ ಆಗಲಿ ಅಥವಾ ಯಾವುದೋ ಸೀರಿಯಲ್ದಾಗಲಿ ಸಿನಿಮಾದಾಗಲಿ ಯಾವುದಾದ್ರೂ ಒಂದು ಡೈಲಾಗ್? ತುಂಬ ನೆನಪಿದೆ, ಎಲ್ಲ ಸ್ಟೇಜ್ಗಳಲ್ಲೂ ಹೇಳಿದ್ದೀನಿ. ನಿಮ್ಗೆ ಇಷ್ಟವಾಗಿರುವಂಥ ಮತ್ತು ಎಲ್ಲವೂ ಇಷ್ಟನೇ. ಯೂಶ್ವಲಿ ಎಲ್ಲ ಓದ್ಗಳೆಲ್ಲ ಮುಂಗಾರು ಮಳೆದು ಕೇಳ್ತಿರ್ತಾರೆ, ಮತ್ತೆ ಮುಂಗಾರು ಸಿನಿಮಾದ ಕೇಳ್ತಾರೆ. ಮುಂಗಾರು ಮಳೆದೇ ಹೇಳಿದ್ವಿ. ಎಂಥದ್ದು ಖರ್ಚೀಫ ಗೊತ್ತ ನಂದಿನಿ, ನಿಂದೆಂತ ಜೋರು ಮಳೆ ಉಯ್ತಾ ಉಂಟು, ಥಂಡಿ ಚಳಿ ಪೆಟ್ಟು ಕೊಟ್ರೆ ನೋವು ಜಾಸ್ತಿ ಆಗ್ತದೆ ಗೊತ್ತಾ, ನೀ ಅಮ್ಮಣ್ಣಿ ಪಾಪು ಬಚ್ಚ ಪೋಲೆ. ನೈಸ್. ಇದು ನಾನು ಮಂಗಳೂರವಳೆ, ಹಾಗಾಗಿ ಅದು ಕನೆಕ್ಟ್ ಆಗುತ್ತೆ. ಮೊನ್ನೆ ಮಂಗಳೂರು ಸಿನಿಮಾ ಶೂಟ್ ಮಾಡಿದ್ವಿ, ಸೆಲೆಬ್ರಿಟಿ ಅಂತ. ನಿಮ್ಮ ಮಂಗಳೂರು ಬಸ್ ಸ್ಟಾಪಲ್ಲೇ 3 ದಿನ, ಅಂದರೆ ಒಂದು ದೊಡ್ಡ ಗೋಲ್ಮಾಲ್ ಮಾಡೋ ಕತೆ ಅದು, ಹಂಗಾಗಿ ಅಲ್ಲೇ ಶೂಟ್ ಮಾಡಿದ್ವಿ. ಸರ್ ನಿಮ್ಮ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದರೆ ಯಾವುದೆಲ್ಲ ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ? ಈಗ ಸೆಲೆಬ್ರಿಟಿ ಇದೊಂದು ಬರ್ತಿದೆ, ಗಣೇಶ್ ಅವ್ರದ್ದು ಬೃಂದ ವಿಹಾರಿ, ಶಬರಿ, ಆಮೇಲೆ ಸ್ಪಾರ್ಕ್ ಅಂತ ಒಂದು ಸಿನಿಮಾ ಬರ್ತಿದೆ, ಆಮೇಲೆ ಪಳಾರು, ಸಾಮ್ರಾಟ, ರೂತ್ಲೆಸ್ ರೋಮಿಯೋ, ಹೀಗೆ ನಡೀತಿದೆ ಮೇಡಮ್. ಕೆಲವನ್ನ ಒಪ್ಕೊಳ್ಬೋದು, ಕೆಲವನ್ನ ಮಾಡೋಕ್ಕಾಗಲ್ಲ, ಕಾರಣಗಳಿದೆ. ನಾನು ಹರಿಬರಿಯಾಗಿ ಎಲ್ಲನೂ ಮಾಡಬೇಕು ಅಂತ ಇಷ್ಟಪಡೋದು. ನಂಗೆ ಚೆನ್ನಾಗಿ ಬಂದರೆ ಖಂಡಿತ ಮಾಡ್ತೀನಿ. ಸರ್ ಸೀರಿಯಲ್ ಆ್ಯಂಡ್ ಸಿನಿಮಾಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಈಗ ನೀವು ಹೇಳಿದ್ರಿ ಅಷ್ಟು ಮಾಡೋದಿಲ್ಲ ಅಂತ, ಬಟ್ ಆ ಸಂದರ್ಭದಲ್ಲಿ ಈಗ ಸೀರಿಯಲ್ ಮಾಡ್ತಾನೆ ನೀವು ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾಯಿದ್ರಿ, ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರಿ? ನನಗೆ ಹಿರಿತೆರಿಂದ ಮತ್ತೆ ಕಿರಿತೆರಿಗೆ ಹೋಗಿದ್ದು ತುಂಬ ಕಡಿಮೆ. ಆದರೆ ನಮ್ಮ ಮಗೇಶ್ ಡೈರೆಕ್ಟರ್ ಇದ್ದಾರಲ್ಲ, ಸಂತೋಷ್ ಸ್ಟೇಟ್ ಫಾರ್ ಡೈರೆಕ್ಟರ್, ಅವರು ವಾಪಸ್ ನಾನು ಕರ್ಕೊಂಡು ಹೋಗಿದ್ದು, ನೀನು ಮಾಡಲೇಬೇಕು ಬಾ ಅಂತ. ಕಿರುತೆರೆಯಲ್ಲೂ ಯಾಕೆ ಮಾಡಬೇಕು ಅಂದರೆ ಒಂದು ವಿಷಯ ಇದೆ, ಕಿರುತೆರೆ ಇವಾಗ ತುಂಬ ಹೆಮ್ಮರು ಬೆಳೆದು ನಿಂತಿದೆ, ರೀಚ್ ಜಾಸ್ತಿ ಇದೆ. ಈಗ ಅದು ವರ್ಷಕ್ಕೆ 3800 4000 ಕೋಟಿ ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ಇಂಡಸ್ಟ್ರಿ ಆಗಿರುವಾಗ ನಾವು ಕಿರುತೆರೆಯನ್ನು ಮೂದಲಿಸೋದು ಬೇಕಾಗಿಲ್ಲ. ನಮಗೆ ತಕ್ಕವಾದ ಪಾತ್ರ, ನಮಗೆ ಸರಿಯಾಗಿರೋ ಪ್ರೊಡಕ್ಷನ್ನು, ನಮಗೊಂದಿಷ್ಟು ಎಲ್ಲ ಥರದ ಸವಲತ್ತುಗಳು ಸಿಕ್ತಾಗ ಕಿರುತೆರೆಲ್ಲೂ ಕೂಡ ನಾನು ಅಭಿನಯಿಸ್ತೀನಿ. ಈಗಲೂ ಅಭಿನಯಿಸ್ತಾ ಇದ್ದೀನಿ ಕೂಡ. ಈಗ ನಾನು ಎಲ್ಲ ಪ್ರಾಜೆಕ್ಟ್ಸು ಮುಗೀತು, ಈಗ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬರ್ತಿದೆ. ಯೋಚನೆ ಮಾಡಿ ಒಪ್ಕೊಳ್ತೀನಿ ಅಂದರೆ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಕಿರುತೆರೆಯಲ್ಲಿ ಒಂದು ಸಮಸ್ಯೆ ಇದೆ, ನಾವು ಬೇಗ ಜನರು ರೀಚ್ ಆಗೋದ್ರಿಂದ ಅದು ಅವ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದು ಅಂದರೆ ನಮ್ಮನ್ನು ನೆಗೆಟಿವ್ ಮಾಡ್ತಿರೋ ನಮ್ಮನ್ನು ನೆಗೆಟಿವ್ ಆಗೇ ನೋಡ್ತಾರೆ, ಇವ್ರು ಒಳ್ಳೆಯವರೆಲ್ಲ ಇವ್ರು ಕೆಟ್ಟವ್ರು ಅನ್ನೋ ರೀತಿಯೇ ನೋಡ್ತಿರ್ತಾರೆ. ಆದರೆ ನಾವು ಹಂಗಿರೋಲ್ಲ. ಆದರೆ ಅದನ್ನೆಲ್ಲ ಅಳೆದು ತೂಗಿ, ಆಮೇಲೆ ಪ್ರೊಡಕ್ಷನ್ ಹೌಸ್ ಯಾವುದು, ಚಾನಲ್ ಯಾವುದು, ಆಮೇಲೆ ನಮ್ಮ ಟೈಮು ಏನು ಮಾಡ್ಬೋದಾ ಅಂತ ನೋಡ್ಕೊಂಡು ಮಾಡ್ತೀನಿ. ಕಿರುತೆರೆ ನಾನು ತಿಂಗಳಲ್ಲಿ ಅವ್ರಿಗೆ ಒಂದು 5-6 ದಿವಸ ಮೀಸಲಿಡೋಕ್ಕೆ ನನಗೆ ಯಾವಾಗಲೂ ಸಿದ್ಧನಿದ್ದೀನಿ. ಒಳ್ಳೆ ಪಾತ್ರಗಳು ಬಂದರೆ ಮಾಡ್ತೀನಿ. ಸರ್ ನೆಗೆಟಿವ್ ಪಾತ್ರ ಅಂತ ಬಂದಾಗ ಜನರು ಅದೇ ನೆಗೆಟಿವ್ ಆಗಿ ನೋಡ್ತಾರೆ. ನಿಮ್ಗೆ ಏನಾದರೂ ಬಂದು ಯಾರಾದರೂ ಬೈದಿರೋದು, ಪರ್ಸ್ನಲಾಗಿ ಬಂದಿರೋದು ಅಥವಾ ಮೆಸೇಜಸ್ಗಳನ್ನು ಮಾಡಿರೋದು ಇದೆಯಾ? ಸಿನಿಮಾಕ್ಕಿಂತ ಸೀರಿಯಲ್ ಬೇಗ ಇಂಪ್ಯಾಕ್ಟ್ ಮಾಡುತ್ತೆ. ಸಿನಿಮಾದಲ್ಲೂ ನೆಗೆಟಿವ್ ರೋಲ್ಸ್ ಮಾಡಿದಾಗ ಕೆಲವರು ಬೈದಿದ್ದಿದೆ. ಯಪ್ಪ ನಿಮ್ಮ ನೋಡಿ ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮಗೆ ಒಂಥರ ವಾಕರಿಕೆ ಬಂದಂಗೆ ಆಗುತ್ತೆ, ಮೈಯೆಲ್ಲ ಹುಳ ಬಿಟ್ಟಂಗೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಈ ಕಿರುತೆರೆದು ಬೇಗ ಇಂಪ್ಯಾಕ್ಟ್ ಮಾಡ್ಬಿಟ್ಟು, ನಾನು ಗೀತಾ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ, ಅಂದರೆ ಹೆಣ್ಮಕ್ಳನ್ನ ಹೊಟ್ಟೆ ಉರಿಸುವಂಥ ತಂದೆ ಪಾತ್ರ. ಬೇಸಿಕಲಿ ನಾನು ಫೆಮಿನಿಸ್ಟು. ಆ್ಯಕ್ಚುಲಿ ನಾನು ಮೊದಲು ಸ್ತ್ರೀವಾದನ ಒಪ್ಕೊಂಡವನು ನಾನು, ಆಮೇಲೆ ನಾನು ಬದ್ದಾದೆ, ಅದ್ರ ಕತೆ ಬೇರೆ. ಆದರೆ ಅದು ಆ ಪಾತ್ರ ನನಗೆ ಬಂದಾಗ ಮಾಡಲೇಬೇಕಾಯ್ತು. ಮೆಸೇಂಜರ್ಸ್ ಎಲ್ಲ ಮೆಸೇಜು ನಿಮ್ಮ ಮಾನ ಮರ್ಯಾದೆ ಇದೆಯಾ ಅಂತೆಲ್ಲ ಕಳಿಸೋರು. ಬಟ್ ಒಂದು ಪಾತ್ರವಾಗಿ ನಾನು ಗಮನಿಸಿದೆ, ಆದರೆ ಅದು ರೀಚ್ ತುಂಬ ಚೆನ್ನಾಗಿತ್ತು. ಆಮೇಲೆ ಲಕ್ಷ್ಮೀ ನಿವಾಸದಲ್ಲಿ ಒಬ್ಬ ಗಂಭೀರವಾದಂಥ ಅಣ್ಣನ ಪಾತ್ರ, ಶ್ರೀಗಂಧದ ಗುಡಿಲಿ ಪೊಸೆಸಿವ್ ತಂದೆ ಪಾತ್ರ, ಗೀತಾದಲ್ಲಿ ಗಂಡು ಮಕ್ಕಳು ಬೇಕು ಅನ್ನೋ ಒಂದು ಅಪಾಪ್ಸುವ ತಂದೆ ಪಾತ್ರ, ಮೊನ್ನೆ ಜಮದಗ್ನಿ ಒಂದು ರೋಲ್ ಮಾಡಿದೆ. ನಮಗೂ ಒಬ್ಬ ನಟನಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ, ಹಣಕಾಸು ಸಿಗುತ್ತೆ, ಆಮೇಲೆ ನಾವು ರೀಚ್ ಜಾಸ್ತಿ ಆಗ್ತೀವಿ. ಹಾಗಾಗಿ ಇದು ರಂಗಭೂಮಿ ಮಾಡಲ್ಲ, ಕಿರುತೆರೆಯಲ್ಲಿ ಮಾಡಲ್ಲ, ಹಿರಿತೆರೆಯಲ್ಲಿ ಮಾಡಲ್ಲ, ಈಗೇನು ಭೇದ ಭಾವ ಇಲ್ಲ ಮೇಡಮ್. ನಿಮ್ಗೆ ಗೊತ್ತಿದ್ದಾಗೆ ಈಗ ಎಲ್ಲ ಮೀಡಿಯಾಗಳು ಬೆಳೆದಿದೆ. ಈಗ ನಾವು ಯೂಟ್ಯೂಬನ್ನು ಕರೆದು ಇಂಟ್ರ್ಯೂ ಕೊಡ್ತೀವಲ್ಲ, ನಮ್ಮ ಸಿನಿಮಾದಲ್ಲಿ ಯೂಟ್ಯೂಬನ್ನು ಕರೆಸಿ ಪ್ರೆಸ್ ಮೀಟ್ ಮಾಡ್ತೀವಲ್ಲ, ಹಾಗಾಗಿ ಎಲ್ಲ ಮೀಡಿಯಾಗೂ ಅದರದ್ದೇ ಆದ ಪ್ರಾಧಾನ್ಯತೆ ಇದೆ. ಹಾಗಾಗಿ ಯಾವುದನ್ನು ನಾವು ಅಸ್ಪೃಶ್ಯತಾ ಮನೋಭಾವದಿಂದ ನೋಡೋದು ಬೇಡ. ಹಾಗಾಗಿ ನಾನು ಎಲ್ಲ ಮೀಡಿಯಾದಲ್ಲೂ ಈಗಲೂ ನಾನು ರಂಗಭೂಮಿಗೆ ಹೋಗಿ ವಾಪಸ್ ಆ್ಯಕ್ಟ್ ಮಾಡಬೇಕು ಅಂತ ತುಡಿತಾ ಇದ್ದೆ. ಆದಷ್ಟು ಬೇಗ ಮಾಡ್ತೀನಿ. ಯಾಕಂದರೆ ನನ್ನನ್ನು ನಾನು ಹೇಳ್ಕೊಳ್ಳೋಕ್ಕೆ ಕೆಲವು ಸಮಸ್ಯೆಗಳಿದೆ. ನನ್ನ ಸಮಾಜದಲ್ಲಿ ಕಾಣಿಸ್ತಿರೋ ಕೆಲವು ನನಗೆ ಹೇಳ್ಕೊಳ್ಳೋಕ್ಕಾಗದಿರೋ ಭಾವನೆಗಳನ್ನು ನಾನು ಕೆಲವು ಸರಿ ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ, ಸೀರಿಯಲ್ ಹೇಳೋಕ್ಕಾಗಲ್ಲ, ರಂಗಭೂಮಿ ನನ್ನ ಮಾಧ್ಯಮವಾಗಿ ಹೇಳ್ಬೋದು. ಹಾಗಾಗಿ ನಾನು ವಾಪಸ್ ರಂಗಭೂಮಿಗೆ ಹೋಗಿ ನನ್ನೊಳಗಿನ ತುಮುಲಗಳನ್ನ ಹೇಳ್ಕೊಳ್ಬೇಕು ಅಂತ ತುಂಬ ಆಸೆ ಇದೆ. ಸರ್ ಕೊನೆಯದಾಗಿ ಎಲ್ಲರೂ ಹೇಳ್ತಾರೆ ಸಿನಿಮಾಗೆ ನೋಡೋದಕ್ಕೆ ಜನ ಬರ್ತಾ ಇಲ್ಲ, ಎಲ್ಲಿ ಒಂದು ಮೈನಸ್ ಆಗ್ತಾ ಇದೆ, ಎಲ್ಲಿ ಹೊಡಿತಾ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ? ಇದು ಎಲ್ಲ ರಂಗದಲ್ಲೂ ಆಗುತ್ತೆ ಮೇಡಮ್, ಏರಿಳಿತ ಅಂತ. ಸಿನಿಮಾದಲ್ಲಿ ಮುಂಗಾರ ಬರೋಕ್ಕೂ ಮುಂಚೆ ಇದೇ ಥರ ಸ್ಥಿತಿ ಇತ್ತು. ಆದರೆ ಸಿನಿಮಾ ಒಂದು ತಿದ್ಕೊಳ್ಬೇಕಾಗಿದೆ ಅನಿಸುತ್ತೆ ನನಗೆ. ಈ ದುಬಾರಿ ಚಿತ್ರಗಳ ನಿರ್ಮಾಣನ ಸ್ವಲ್ಪ ಕಡಿಮೆ ಮಾಡಿ, ನನ್ನ ಅಭಿಪ್ರಾಯ ಅಷ್ಟೇ. ಕತೆ ಮೇಲೆ ಮತ್ತು ನಟರ ಮೇಲೆ ಮತ್ತು ಪ್ರೊಡಕ್ಷನ್ ಡಿಸೈನ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟು
ಅನಗತ್ಯ ವೆಚ್ಚಗಳನ್ನ ಕಡಿಮೆ ಮಾಡಿ ನಮ್ಮದೇ ದೇಸಿ ಚಿತ್ರಗಳನ್ನು, ಈಗ ಮಲಯಾಳಂ ಅವ್ರು ಮಾಡ್ತಾರಲ್ಲ, ಬೆಂಗಾಲೀಸ್ ಮಾಡ್ತಾರಲ್ಲ, ಮರಾಠಿಗಳು ಮಾಡ್ತಾರಲ್ಲ, ಅವ್ರನ್ನ ಕಾಪಿ ಮಾಡಬೇಕು ಅಂತ ಹೇಳ್ತಿಲ್ಲ. ಅದರದ್ದೇ ನಮ್ಮಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕಥೆಗಳಿದೆ. ಅದನ್ನು ಆಧರಿಸಿ ನಮ್ಮಲ್ಲಿ ಒಳ್ಳೊಳ್ಳೆ ನಟರುಗಳಿದ್ದಾರೆ. ಇವ್ರು ಯಾರು ನಮಗೆ ಬೇಕಾದವರು, ದೊಡ್ಡವರು, ಚಿಕ್ಕವರು, ಬಾಡಿ ಬಿಲ್ಡರ್ ಅಂತ ಸಿನಿಮಾಗೆ ಹಾಕೋ ಬದಲು ಒಬ್ಬ ನುರಿತ ನಟನನ್ನು ಅಥವಾ ಪ್ರಜ್ಞೆ ಇರುವಂಥ ನಟರನ್ನು ಅಥವಾ ಪ್ರಜ್ಞೆ ಇರೋ ನಿರ್ದೇಶಕನನ್ನು ಅದನ್ನೆಲ್ಲ ಸೇರಿಸಿ ಮಾಡಿದಾಗ ಸಿನಿಮಾ ಚೆನ್ನಾಗಾಗುತ್ತೆ. ವಾಪಸ್ ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ. ಎಂಟರ್ಟೈನ್ಮೆಂಟ್ ಎಲ್ರಿಗೂ ಬೇಕಾಗಿದೆ ಮೇಡಮ್. ಈಗ ಮೊಬೈಲ್ ಬಂದಿರ್ಬೋದು, ಟಿ ವಿ ಬಂದಿರ್ಬೋದು, ಸಿನಿಮಾ ಡಿಸ್ಟರ್ಬ್ ಮಾಡ್ತಿದೆ ಅಂತ ಹೇಳ್ತಿರ್ಬೋದು, ಅದು ಒಂದು ಭಾಗ ಇರ್ಬೋದು. ಆದರೆ ಇದು ಸಮಸ್ಯೆ ಇದೆ, ಇದು ಸರಿ ಹೋಗಬೇಕು. ಮತ್ತು ಅದನ್ನು ಜನಕ್ಕೆ ಬೇಸರ ಆಗುತ್ತೆ. ನೀವು ಕತ್ಲೆ ಕೋಣೆಯಲ್ಲಿ ಕೂತು ಸ್ಕ್ರೀನಲ್ಲಿ ನೋಡಿದಷ್ಟು ಅನುಭವ ಈ ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಸಿನಿಮಾದ ಒಳ್ಳೆ ಸಿನಿಮಾ ಬೇರೆ. ಬಟ್ ಸಿನಿಮಾ ಒಂಥರ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಗಳನ್ನು ಬಿಟ್ಟು ಮತ್ತೆ ತನ್ನ ದೇಸಿ ತನಗೆ ಬಂದಾಗ ಎಲ್ಲರೂ ನೋಡ್ತಾರೆ ಅಂತ ನನ್ನ ಭಾವನೆ. ಈ ದೇಸಿ ನೆಲದಲ್ಲಿ ಗೆದ್ದು ಅಲ್ಲಿ ಹೆಸರು ಮಾಡಬೇಕು ಸಿನಿಮಾಗಳು. ಈಗ ನಮ್ಮ ಕಾಂತಾರಗಳಾಗಲಿ ಅಥವಾ ಇನ್ನೊಂದು ಬೇರೆ ಬೇರೆ ಎಷ್ಟೋ ಸಿನಿಮಾಗಳು ಬಂದಿದೆಯಲ್ಲ, ಆ ಥರದ್ದು ಆಗಬೇಕು. ಅದು ಆಗ್ತಿದೆ ಈಗ. ನಿಮಗೆ ಸ್ವಲ್ಪ ಆಮೇಲೆ ಈಗ ಈ ಫ್ಲೋನಲ್ಲಿ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಕೆಲವು ಸರಿ. ಅದು ಸರಿ ಹೋಗುತ್ತೆ ಮೇಡಮ್. ನನ್ನ ಪ್ರಕಾರ ಅದು ಪ್ರಕೃತಿನೇ ಸರಿ ಮಾಡ್ಕೊಳ್ಳುತ್ತೆ ಅಂತಾರಲ್ಲ, ಹಾಗೆ ಇದೇ ಸರಿ ಆಗುತ್ತೆ. ಓಕೆ ಸರ್, ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಿನಾಸಂ ಅಶ್ವಥ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಕೆರ್ ಭಾಷೆ, ಸ್ಟೇಟ್ ನ್ಯೂಸ್ .live ಬೆಂಗಳೂರು.